ಹಾಯ್ ಹಲೋ ನಮಸ್ಕಾರ. ಬರ್ರಿ ಇವತ್ತು ಡಿಯೋ 125 ರಿವ್ಯೂ ಮಾಡೋಣ ಹೆಂಗೈತೆ ಅಂತ ಹೇಳ್ಬಿಟ್ಟು ನೋಡೋಕೆ. ಮುಂದ್ಲಿಂದ ಡಿಯೋ 110 ಹೆಂಗೈತಿ 100cc ಸೇಮ್ ಅದೇ ಥರ ಕೊಟ್ರೆ, ಬ್ಯಾಕಿಂದ ನೋಡ್ಬೇಕಂದ್ರೆ ಬ್ಯಾಕ್ ಆ್ಯಸ್ ಇಟ್ ಈಸ್ ಗ್ರ್ಯಾಜಿಯಾ ಥರ ಅದ ಲುಕ್ ಎಲ್ಲ, ಬ್ಯಾಕ್ ಲುಕ್ ಎಲ್ಲ ಸೇಮ್ ಗ್ರ್ಯಾಜಿಯಾ ಆ್ಯಸ್ ಇಟ್ ಈಸ್ ಅದ. ಒಂದು ಮಾತ್ರ ಡಿಯೋ ಥರ ಕೊಟ್ರೆ ನೋಡೋಣ ಬರೀ ಹೋಗಿದ್ರದ್ದು ಏನು ಕೀ ರಿಮೋಟ್ ಸಿಸ್ಟಮ್ ಇದೆ. ಓಲ್ಡ್ ಗ್ರ್ಯಾಜಿಯಾದು ಕೀ ಸಿಸ್ಟಮ್ ಇತ್ತು. ಸೊ ಇದನ್ನು ನಾರ್ಮಲ್ ಗ್ರ್ಯಾಜಿಯಾ ಥರನೇ ಕೊಟ್ಟಿದ್ದಾರೆ. ಕೀ ಆನ್ ಐತೆ. ಗಾಡಿ ಆನ್ ಆಯಿತು. ಸೌಂಡ್ ಕೇಳಂಗೆ ಆ ಥರ. ಸೊ ಡಬಲ್ ಎಕ್ಸಾಸ್ಟ್ ಕೊಟ್ಟರೆ ಸೊ ಸೌಂಡ್ ಸ್ವಲ್ಪ ಲೈಟ್ ಆಗೈತೆ, ಜಾಸ್ತಿ ಐತೆ. ಸೊ ಮಿರರ್ ಓಕೆ, ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟರು. ಸ್ಮಾರ್ಟ್ ಕೀ ಈ ಥರ ಇದೆ. ಇದು ಎಮರ್ಜೆನ್ಸಿ ಕೀ, ಇನ್ ಕೇಸ್ ಕೀ ಏನಾದರೂ ಇದಾಯಿತು ಅಂತಂದರೆ ಇಲ್ಲಿ ಕಾಣುತ್ತೆ ನೋಡಿ, ತೋರಿಸ್ತೇನೆ. ಸ್ಟ್ಯಾಂಡ್ ಹಾಕ್ಬಿಟ್ರೆ ಗಾಡಿ ಆಫ್ ಆಗುತ್ತೆ. ಇಲ್ಲಿ ಈ ಕೀನ ಯೂಸ್ ಮಾಡೋದು ಇನ್ ಕೇಸ್ ಏನಾದರೂ ಆದರೆ. ಗಾಡಿ ಸೈಡಿಂದ ನೋಡೋಕೆ ಈ ಥರ ಕಾಣಿಸುತ್ತೆ. ಫುಲ್ಲು ಮಸ್ತ್. ಇವಾಗ ಒಂದು ರೌಂಡ್ ಹೋಗಿ ಬರೋಣ ಬರ್ರಿ. ಆಫ್ ರೋಡ್ ಲೈಟಾಗಿ ಆಫ್ ರೋಡ್ ಮಾಡ್ಕೊಂಡು ಆಫ್ ರೋಡ್ನೆಲ್ಲ ಚೆನ್ನಾಗಿ ಹ್ಯಾಂಡಲ್ ಮಾಡೋಕತ್ತೈತಿ. ಸೌಂಡ್ ಈ ಥರ ಬರೋಕತ್ತೈತಿ, ಮಸ್ತ್ ಐತಿ ಸೌಂಡ್. ಅದ್ರ ಕೇಳೋಕೆ ಇಂಟ್ರೆಸ್ಟಿಂಗ್ ಅದ ಸ್ಕೂಟಿದು ಸೌಂಡು. ಇಲ್ಲೆಲ್ಲ ಕೆಲಸ ಮಾಡಿದ್ದು ಇಲ್ಲಿಗೆ ಹಾಕೊಂಡ್ಬಿಟ್ರೆ ಈ ಥರ ಇದೆ ಸ್ಕೂಟಿ. ಚೆನ್ನಾಗಿದೆ, ಮಸ್ತ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ಡಬಲ್ಸ್ ಎಕ್ಸಾಸ್ಟ್, ಮೇಲೆ ಒಂದು ಕೆಳಗಡೆ ಒಂದು ಕೊಟ್ಟಾರೆ. ಇದು ಗಾಡಿ ನಂಬರ್ ನೋಡಿ, ಆಮೇಲೆ ಇದು ಮಾಡ್ಕೊಳ್ಳಿ. ಬ್ಲ್ಯಾಕ್ ಮತ್ತು ವೈಟ್, ಬ್ಲ್ಯಾಕ್ ಗಾಡಿಗೆ ವೈಟ್ ಮತ್ತು ರೆಡ್ನ ಗ್ರಾಫಿಕ್ಸಾಗಿ ಯೂಸ್ ಮಾಡ್ಕೊಂಡ್ರೆ ಇಲ್ಲಾಯಿತು. ಕೆಳಗಡೆ ರೆಡ್ಡಲ್ಲಿ ಹೋಂಡಾ ಅಂತ ಹಾಕಾರ, ಈ ಕಡೆ 125 ಚೆನ್ನಾಗೈತಿ. ಇನ್ನೂ ಸ್ವಲ್ಪ ಈ ಪೋರ್ಷನಲ್ಲಿ ಸ್ವಲ್ಪ ಚೆನ್ನಾಗಿ ಬರಬೇಕಾಗಿತ್ತು. ಓಕೆ, ನಡೆಯುತ್ತೆ. ಮುಂದೆ ಏನಾಗ್ಬಾರ್ದು ಅಂತೇಳಿ ನಿಂಬೆಹಣ್ಣು ಕಟ್ಟಿಬಿಟ್ರೆ ತಲೆನೇ ಕೆಡಿಸ್ಕೊಕ್ಕೆ ಹೋಗ್ಬಾರ್ದು, ಏನಾಗಲ್ಲ ಅಂತೇಳಿ. ಫ್ರಂಟ್ ಲುಕ್ ಟೈರ್ ಸೆಕ್ಷನ್ ಬರೋಕ್ಕೆ ಬಂದರೆ, ಟೈರ್ ಬಂದ್ಬಿಟ್ಟು 90/12 ಐತೆ. ಬ್ಯಾಕ್ ಸೈಡ್ ಹೋಗೋಣ ಇವಾಗ. ಬ್ಯಾಕ್ ಸೈಡು 90/100/70 ಇದೆ ಬ್ಯಾಕ್ ಸೈಡ್ ಟೈರು. ಹೊಲ ವೀಲ್ ಇದು ಟಾಪ್ ಎಂಡು. ಇದರ ಆನ್ ರೋಡ್ ಬಂದ್ಬಿಟ್ಟು 1,26,000 ಆಗೈತಿ. ಈ ಥರ ಐತಿ. ಬಾಯ್.